ಮಿತ್ರರೇ ನಮಸ್ಕಾರ. ಕಳೆದ ವರ್ಷ ಅಮೆರಿಕಾದಲ್ಲಿ ಟ್ರಂಪ್ ಪುನಃ ಅಧಿಕಾರಕ್ಕೆ ಬಂದಾಗ ಅಮೆರಿಕನರು ಸಂಭ್ರಮದಿಂದ ಕುಣಿದಾಡಿದರು. ಅಮೆರಿಕಾವನ್ನು ಇನ್ನು ಯಾರೂ ಮುಟ್ಟಲು ಸಾಧ್ಯವಿಲ್ಲ ಎನ್ನುವಂತಹ ವಾತಾವರಣ ನಿರ್ಮಾಣವಾಗಿತ್ತು. ಬೈಡನ್ ಅವರ ನೀರಸ ಆಡಳಿತದಿಂದ ಬೇಸತ್ತಿದ್ದ ಜನ ಟ್ರಂಪ್ ಅವರ ಆಗಮನದಿಂದ ಭಾರೀ ಬದಲಾವಣೆಯ ನಿರೀಕ್ಷೆಯಲ್ಲಿದ್ದರು. ಆದರೆ ಮಿತ್ರರೇ, ಕೇವಲ ಒಂದೇ ವರ್ಷದ ಅವಧಿಯಲ್ಲಿ ಅಮೆರಿಕದ ಜನರಿಗೆ ದಿಗ್ಭ್ರಾಂತಿಯಾಗಿದೆ. ಯಾಕೆಂದರೆ ಅಂದುಕೊಂಡಿದ್ದೆಲ್ಲವೂ ಈಗ ಉಲ್ಟಾವಾಗುತ್ತಿದೆ. ಮೇಕ್ ಅಮೆರಿಕಾ ಗ್ರೇಟ್ ಅಗೈನ್ ಎನ್ನುತ್ತಿದ್ದ ಟ್ರಂಪ್ ಅವರ ಕಾಲದಲ್ಲಿ ಇವತ್ತು ಅಮೆರಿಕ ಆರ್ಥಿಕವಾಗಿ ಕೆಳಮಟ್ಟಕ್ಕೆ ಕುಸಿಯುತ್ತಿದೆ. ಅಮೆರಿಕಾದ ಕರೆನ್ಸಿಯ ಮೌಲ್ಯ ಪಾತಾಳಕ್ಕಿಳಿದಿದೆ. ಆದರೆ ಟ್ರಂಪ್ ಮಾತ್ರ ಈ ಬಗ್ಗೆ ಉಲ್ಟಾ ಹೇಳಿಕೆಗಳನ್ನು ನೀಡುತ್ತಿದ್ದಾರೆ. ಅಮೆರಿಕಾದಲ್ಲಿ ಹಣದುಬ್ಬರದ ನಾಗಾಲೋಟಕ್ಕೆ ಬ್ರೇಕ್ ಬೀಳುತ್ತಿಲ್ಲ. ಹೀಗಾಗಿ ಯಾರ್ಯಾರು ಟ್ರಂಪ್ ಅವರನ್ನು ಬೆಂಬಲಿಸಿದ್ದರೋ ಅವರೇ ಈಗ ತಿರುಗಿ ಬಿದ್ದಿದ್ದಾರೆ. ದೊಡ್ಡ ದೊಡ್ಡ ಕಂಪನಿಗಳ ಸಿಇಒಗಳು, ಉದ್ಯಮಿಗಳು ಈಗ ಟ್ರಂಪ್ ವಿರುದ್ಧ ಬಹಿರಂಗವಾಗಿ ಮಾತನಾಡಲು ಶುರು ಮಾಡಿದ್ದಾರೆ. ಮಿತ್ರರೇ, ಸದ್ಯ ಅಮೆರಿಕಾದಲ್ಲಿ ಡಾಲರ್ ಕುಸಿತದ ವಿಚಾರ ವಿಪರೀತವಾಗಿ ಚರ್ಚೆಯಾಗುತ್ತಿದೆ. ಡಾಲರ್ ಎನ್ನುವುದು ಆ ದೇಶದ ಬೆನ್ನೆಲುಬು, ವಿಶ್ವದ ಕರೆನ್ಸಿಗಳ ಸರ್ದಾರ. ಅಂತಹ ಡಾಲರ್ ಕಳೆದ 4 ವರ್ಷಗಳಲ್ಲೇ ಅತ್ಯಂತ ಕನಿಷ್ಠ ಮಟ್ಟಕ್ಕೆ ಕುಸಿದಿದೆ. ಕಳೆದ ಒಂದೇ ವರ್ಷದಲ್ಲಿ ಡಾಲರ್ ಮೌಲ್ಯ 10% ಕುಸಿತಗೊಂಡಿರುವುದು ಸಂಚಲನ ಮೂಡಿಸಿದೆ. ಈ ಬಗ್ಗೆ ಟ್ರಂಪ್ ಅವರನ್ನು ಕೇಳಿದರೆ ಅವರು ವೀಕರ್ ಕರೆನ್ಸಿ ಅಂದರೆ ದುರ್ಬಲ ಕರೆನ್ಸಿ ದೇಶದ ಆರ್ಥಿಕತೆಗೆ ಒಳ್ಳೆಯದು ಎಂಬ ವಿಚಿತ್ರ ಸಮರ್ಥನೆ ನೀಡುತ್ತಿದ್ದಾರೆ. ಇದು ಹೂಡಿಕೆದಾರರಲ್ಲಿ ಮತ್ತಷ್ಟು ಆತಂಕ ಮೂಡಿಸಿದೆ. ಇತ್ತ ಭಾರತದ ರೂಪಾಯಿಯ ಮೌಲ್ಯವು ಇತಿಹಾಸದಲ್ಲಿ ಅತ್ಯಂತ ಕನಿಷ್ಠ ಮಟ್ಟಕ್ಕೆ ತಲುಪಿದೆ. ಇವತ್ತು ಅಮೆರಿಕದ $1 ಎದುರು ಭಾರತದ ರೂಪಾಯಿ 92 ದಾಟಿದೆ. ಇದಕ್ಕೆ ಮೂಲ ಕಾರಣ ವಿದೇಶಿ ಹೂಡಿಕೆದಾರರು ಭಾರತದ ಮಾರುಕಟ್ಟೆಯಿಂದ ಹಣವನ್ನು ಹಿಂತೆಗೆದುಕೊಳ್ಳುತ್ತಿರುವುದು. ಟ್ರಂಪ್ ಅವರ ವಿಪರೀತ ಟ್ಯಾರಿಫ್ ನೀತಿ ಮತ್ತು ಬೆದರಿಕೆಗಳು ವಿದೇಶಿ ಹೂಡಿಕೆದಾರರಲ್ಲಿ ಭಯ ಹುಟ್ಟಿಸಿವೆ. ಜನವರಿ ತಿಂಗಳೊಂದರಲ್ಲಿ ಭಾರತದಿಂದ $4 ಬಿಲಿಯನ್ ಹಣ ವಾಪಸ್ ಹೋಗಿದೆ. ಮತ್ತೊಂದು ಕಡೆಯಲ್ಲಿ ಅಮೆರಿಕದ ಇಮಿಗ್ರೇಷನ್ ಪಾಲಿಸಿ ಅಥವಾ ವಲಸೆ ನೀತಿ ಟ್ರಂಪ್ ಅವರಿಗೆ ಉಲ್ಟಾ ಹೊಡೆಯುತ್ತಿದೆ. ಅಕ್ರಮ ವಲಸಿಗರನ್ನು ಹೊರಹಾಕುವ ನೆಪದಲ್ಲಿ ನಡೆಯುತ್ತಿರುವ ಹಿಂಸಾಚಾರಕ್ಕೆ ಆಪಲ್ ಸಿಇಒ ಟಿಮ್ ಕುಕ್ ಮತ್ತು ಓಪನ್ ಎಐ ಸಿಇಒ ಸ್ಯಾಮ್ ಆಲ್ಟ್ಮನ್ ಅಂತಹ ಗಣ್ಯರು ತೀವ್ರ ವಿರೋಧ ವ್ಯಕ್ತಪಡಿಸಿದ್ದಾರೆ. ಈ ಎಲ್ಲ ಬೆಳವಣಿಗೆಗಳಿಂದಾಗಿ ಟ್ರಂಪ್ ಅವರ ಜನಪ್ರಿಯತೆ ಪಾತಾಳಕ್ಕೆ ಕುಸಿದಿದೆ. ಅಮೆರಿಕಾದಲ್ಲಿ ಡಾಲರ್ ಮೌಲ್ಯ ಮಾತ್ರವಲ್ಲ, ಟ್ರಂಪ್ ಅವರ ಮೇಲಿನ ನಂಬಿಕೆಯೂ ಈಗ ಕುಸಿಯುತ್ತಿದೆ. ಮುಂದಿನ ದಿನಗಳಲ್ಲಿ ಇದು ಜಾಗತಿಕ ರಾಜಕೀಯದ ಮೇಲೆ ಯಾವ ರೀತಿ ಪರಿಣಾಮ ಬೀರಲಿದೆ ಎಂಬುದನ್ನು ಕಾದು ನೋಡಬೇಕಿದೆ. ಈ ವಿಷಯಕ್ಕೆ ಸಂಬಂಧಿಸಿದಂತೆ ಮುಂದಿನ ದಿನಗಳಲ್ಲಿ ಇನ್ನೂ ಹಲವು ಅಪ್ಡೇಟ್ಸ್ ಬರುವ ಸಾಧ್ಯತೆಯಿದೆ. ಹೊಸ ಬೆಳವಣಿಗೆಗಳು ನಡೆದ ತಕ್ಷಣ ನಿಮಗೆ ಮಾಹಿತಿ ನೀಡುತ್ತೇವೆ. ಸ್ನೇಹಿತರೆ, ಈ ವಿಡಿಯೋ ನೋಡಿ ನಿಮಗೆ ಏನು ಅನಿಸಿತು ಅನ್ನೋದನ್ನ ಕಾಮೆಂಟ್ಸ್ ಮೂಲಕ ನಮಗೆ ತಿಳಿಸಿ. ವಿಡಿಯೋ ಉಪಯುಕ್ತ ಅನಿಸಿದರೆ ಲೈಕ್ ಮಾಡಿ ಮತ್ತು ಇಂತಹ ಹೊಸ ಮತ್ತು ಇಂಟ್ರೆಸ್ಟಿಂಗ್ ಮಾಹಿತಿ ವಿಡಿಯೋಗಳಿಗಾಗಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಹೊಸ ವಿಷಯದ ಜೊತೆ ಮತ್ತೆ ಸಿಗೋಣ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.